ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಯಾರೆಲ್ಲ ನಮಗೆ ಈ ಇಂಟರ್ವ್ಯೂ ಪ್ರೋಸೆಸ್ನ ಕ್ರ್ಯಾಕ್ ಮಾಡೋಕ್ಕಾಗ್ತಾಯಿಲ್ಲ, ಇಂಟರ್ವ್ಯೂ ಪಾಸ್ ಆಗ್ತಾಯಿಲ್ಲ, ಜೊತೆಗೆ ನಾವು ಫ್ರೆಷರ್ಸ್ ಆಗಿದ್ದೀವಿ, ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲ, ಒಂದು ಒಳ್ಳೆ ಸ್ಯಾಲ್ರಿ ಸಿಗಬೇಕು, ಅದು ಕೂಡ ಫ್ಲೆಕ್ಸಿಬಲ್ ಇರಬೇಕಂತ ಅಂದ್ಕೊತಾ ಇದ್ದೀರಾ? ಹಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಇಲ್ಲಿ ಇಂಟರ್ವ್ಯೂ ಪ್ರೋಸೆಸ್ ತುಂಬಾ ಸಿಂಪಲ್ ಆಗಿರುತ್ತೆ. ಆ್ಯಕ್ಚುಯಲಾಗಿ ಇದನ್ನು ಇಂಟರ್ವ್ಯೂ ಅಂತಲೇ ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಒಂದು ಫಾರ್ಮ್ನ ಫಿಲ್ ಮಾಡ್ತೀರಾ, ಅದಾದಮೇಲೆ ಒಂದು ಅಸೈನ್ಮೆಂಟ್ನ ನೀವು ತೊಗೊಳ್ಬೇಕಾಗಿರುತ್ತೆ, ಅದಾದಮೇಲೆ ನಿಮಗೆ ಟ್ರೈನಿಂಗ್ ಕೊಟ್ಟು ನೀವು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಈ ವಿಡಿಯೋದಲ್ಲಿ ನಾನು ನಿಮಗೆ ಏನೆಲ್ಲ ಕ್ವೆಶನ್ಸ್ ಕೇಳ್ತಾರೆ, ಅದಕ್ಕೆ ಆನ್ಸರ್ ಏನು ಅನ್ನೋದನ್ನು ಕೂಡ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಜೊತೆಗೆ ಒಳ್ಳೆ ಸ್ಯಾಲ್ರಿನೇ ಅವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ನೀವೇನಾದ್ರು ಪಾರ್ಟ್ ಟೈಮ್ ಆಗಿ ಇಲ್ಲಿ ಕೆಲಸ ಮಾಡ್ತೀರಾ ಅಂದರೆ 20,000 to 28,000ವರೆಗೂ ಈಸಿಯಾಗಿ ಕೆಲಸನ ಮಾಡ್ಬೋದು, ಅಂದರೆ ಅರ್ನಿಂಗ್ಸ್ನ ಮಾಡ್ಬೋದು. ಫುಲ್ ಟೈಮ್ ಆಗಿ ಮಾಡಿದರೆ ಅರೌಂಡ್ 50,000ವರೆಗೂ ನೀವು ಇಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದಾಗಿರುತ್ತೆ. ಇದು ಬಂದು ಫ್ರೀಲೈನ್ಸರ್ ಟೈಪಲ್ಲಿ ಜಾಬ್ ಇರುತ್ತೆ. ಕಂಪ್ನಿ ಬಂದು ಡ್ರೀಮ್ ಪೋರ್ಟಲ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ಇದು ಬಂದು US ಬೇಸ್ಡ್ ಕಂಪ್ನಿ ಆಗಿರುತ್ತೆ, ಇದು ಇಂಡಿಯಾ ಕಂಪ್ನಿ ಅಲ್ಲ, US ಬೇಸ್ಡ್ ಆಗಿರುತ್ತೆ. ಡಾಲರ್ಸ್ ರೂಪದಲ್ಲಿ ಇವರು ಇಲ್ಲಿ ನಿಮಗೆ ಸ್ಯಾಲ್ರಿನ ಪ್ರೊವೈಡ್ ಮಾಡ್ತಾರೆ, ನೀವು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡ್ಕೊಬೋದು. ಇನ್ನು 100% ವರ್ಕ್ ಫ್ರಮ್ ಹೋಮ್, ಯಾವುದೇ ರೀತಿಯಾದಂಥ ಆಫೀಸ್ ವರ್ಕ್ಸ್ ಅಥವಾ ಫೀಲ್ಡ್ ವರ್ಕ್ಸ್ ಇಲ್ಲಿ ಇರೋದೇ ಇಲ್ಲ. ಮನೆಯಿಂದ ಆರಾಮಾಗಿ ನಿಮಗೆ ಯಾವಾಗ ಟೈಮ್ ಆಗುತ್ತೆ ಆವಾಗ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಇನ್ನು ಎಲಿಜಿಬಿಲಿಟೀಸ್ ನೋಡಿದ್ರೆ ಯಾರೆಲ್ಲ ಫ್ರೆಷರ್ಸ್ ಇದ್ದೀರಾ, ಎಕ್ಸ್ಪೀರಿಯನ್ಸ್ ಇದೆ, ಇಬ್ಬರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಯಾವುದೇ ರೀತಿಯಾದಂಥ ರಿಸ್ಟ್ರಿಕ್ಷನ್ಸ್ ಇಲ್ಲಿ ಅವರು ಹಾಕಿಲ್ಲ. ಎಜುಕೇಷನ್ಸ್ ನೋಡಿದ್ರೆ ನೀವು ಜಸ್ಟ್ 10th ಪಾಸ್ ಆಗಿದ್ರೂ ಸಾಕಾಗಿರುತ್ತೆ, ಬಟ್ ನಿಮಗೆ ಇಂಗ್ಲೀಷಲ್ಲಿ ಚೆನ್ನಾಗಿ ಮಾತಾಡೋದಕ್ಕೆ, ಬರೆಯೋದಕ್ಕೆ, ಓದೋದಕ್ಕೆ ಬರಬೇಕಾಗಿರುತ್ತೆ. ನಿಮ್ಗೆ ಇಂಗ್ಲೀಷ್ ಚೆನ್ನಾಗಿ ಬರೆಯೋಕ್ಕೆ, ಓದೋಕ್ಕೆ ಬರುತ್ತೆ ಅಂದರೆ ನೀವು 10th ಪಾಸ್ ಆಗಿದ್ರೂ ಇಲ್ಲಿ ಅಪ್ಲೈನ ಮಾಡ್ಬೋದು. ಸೊ ಯಾರೆಲ್ಲ 10th ಪಾಸ್ ಆಗಿದ್ದೀರಾ, 12th ಪಾಸ್ ಆಗಿದ್ದೀರಾ, ಡಿಪ್ಲೊಮೊ ಮಾಡ್ಕೊಂಡಿರೋರೆಲ್ಲರೂ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ಪಾರ್ಟ್ ಟೈಮ್ ಆಗಿ ನೀವು ಇಲ್ಲಿ ಕೆಲಸನ ಮಾಡ್ತೀರಾ ಅಂದರೂ 20,000 to 28,000ವರೆಗೂ ಅರ್ನಿಂಗ್ಸ್ನ ಮಾಡ್ಬೋದು. ಫುಲ್ ಟೈಮ್ ಆಗಿ ತೊಗೊಂಡ್ರೆ 50ವರೆಗೂ ನೀವು ಇಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದಾಗಿರುತ್ತೆ. ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇರುತ್ತೆ, ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಲೈಕ್ ಫ್ರೀಲ್ಯಾನ್ಸಿಂಗ್ ಆಗಿ ನೀವು ಇಲ್ಲಿ ಕೆಲಸನ ಮಾಡ್ತೀರಾ. ಇನ್ನು ಅಸೈನ್ಮೆಂಟ್ ಪಾಸ್ ಬಗ್ಗೆ ಏನೆಲ್ಲ ಕ್ವೆಶನ್ಸ್ ಇದೆ, ಏನೆಲ್ಲ ಆನ್ಸರ್ಸ್ ಮಾಡಬೇಕಂತ ನಾನು ಡೀಟೇಲಾಗಿ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ನಿಮಗೆ ಬೇಡ ಅಂದರೆ ನೀವು ChatGPT ಕೂಡ ಯೂಸ್ ಮಾಡ್ಕೊಬೋದು, ಬಟ್ ಲೇಟ್ ಆಗುತ್ತೆ, ಜಸ್ಟ್ 20 minutes ಕೊಟ್ಟಿರ್ತಾರೆ. ಸೊ ಅದರಿಂದ ನಾನೇ ಆನ್ಸರ್ಸ್ನ ಪ್ರೊವೈಡ್ ಮಾಡ್ತಾಯಿದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಹೇಗೆ ಅಪ್ಲೈನ ಮಾಡಬೇಕು, ಅಸೈನ್ಮೆಂಟ್ ಹೇಗೆ ತೊಗೊಳ್ಬೇಕು, ನಿಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಗಿದೆ ಅನ್ನೋದು ಎಲ್ಲ ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ಯಾಕಂದರೆ ನಾವು ಯಾವುದೇ ಸೆಕೆಂಡರಿ ಆ್ಯಪ್ಸಿಂದ ಇಲ್ಲಿ ಅಪ್ಲೈನ ಮಾಡ್ತಾಯಿಲ್ಲ, ಡೈರೆಕ್ಟಾಗಿ ಅವರ ವೆಬ್ಸೈಟಿಂದನೇ ಅಪ್ಲೈನ ಮಾಡ್ತಾಯಿದ್ವಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಜೊತೆಗೆ ಅಪ್ಲೈ ಮಾಡುವಂಥ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲೋಗಿ ಡೈರೆಕ್ಟಾಗಿ ನೀವು ಅಪ್ಲೈನ ಮಾಡ್ಬೋದು. ಜೊತೆಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ನೀವಿಲ್ಲಿ ನೋಡ್ಬೋದು, ನಾನು ಅವರ ಅಫಿಷಿಯಲ್ ವೆಬ್ಸೈಟಲ್ಲೇ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ಸ್ ಈ ಕಂಪ್ನಿ ಬಗ್ಗೆ ಕೊಟ್ಟಿದ್ದಾರೆ. ಹೀಗೆ ಸ್ಕ್ರೋಲ್ ಡೌನ್ ಮಾಡ್ತಾ ಕೆಳಗೆ ಹೋದರೆ ನಿಮಗೆ ಲೈಕ್ ಅವ್ರದ್ದು ಏನೇನು ಇನ್ಫಾರ್ಮೇಷನ್ಸ್ ಇದೆ, ಅವ್ರದ್ದು ಏನೇನೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ, ಅದೆಲ್ಲನೂ ಕೂಡ ಅವ್ರು ಮೆನ್ಷನ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, ಮೊದಲನೇದಾಗಿ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಅಂತ ಇದೆ. ನೀವು ಬಿಲೋ 6 months ಇದ್ರೂ ಕೂಡ ನಿಮಗೆ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಸಿಗುತ್ತೆ. ಜಸ್ಟ್ ಈಸಿ ಅರ್ನಿಂಗ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಗ್ರೇಟ್ ಇಂಡಿಪೆಂಡೆನ್ಸ್ ಇರುತ್ತೆ ನಿಮಗೆ ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಇಲ್ಲಿ ನಿಮ್ಗೆ ಏನಾದ್ರು ಗುಡ್ ಇಂಗ್ಲೀಷ್ ಸ್ಪೀಕಿಂಗ್ ಬಂದರೆ, ತುಂಬ ಚೆನ್ನಾಗಿ ನಿಮಗೆ ಇಂಗ್ಲೀಷ್ ಮಾತಾಡೋದಕ್ಕೆ ಬರುತ್ತೆ, ನಮ್ಮ ಹತ್ರ ಒಂದು PC ಅಥವಾ ಲ್ಯಾಪ್ಟಾಪ್ ಇದೆ ಅಂದರೆ, ಅಥವಾ ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ ಇದೆ ಅಂದರೆ ಇಲ್ಲಿ ಸಾಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಇದು ಕೆಲಸನ ಮಾಡೋದಕ್ಕೆ ಲ್ಯಾಪ್ಟಾಪ್ ಬೇಕಾಗೇ ಆಗಿರುತ್ತೆ. ಸೊ ಅದೊಂದು ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬೇಕು. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮಗೆ ಮೇನ್ ಇನ್ಫಾರ್ಮೇಷನ್ ಎಲ್ಲಿದೆ, ಲೈಕ್ ಅಪ್ಲೈ ಅಂತ ಕೊಟ್ಟೆ. ಫಸ್ಟ್ದಾಗಿ ನೀವು ಇಲ್ಲಿ ಅಪ್ಲೈನ ಮಾಡ್ತೀರಾ. ಹಾಗೆ ಒಂದು ಫ್ರೀ ಟ್ರೈನಿಂಗ್ ಇರುತ್ತೆ, ಅದಾದಮೇಲೆ ನೀವು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಬಟ್ ಇಲ್ಲೊಂದು ಚಿಕ್ಕ ಅಸೈನ್ಮೆಂಟ್ ಇರುತ್ತೆ, ಅದು ಏನು ಹೇಗೆ ಅಂತ ನಾನು ನಿಮಗೆ ಇವಾಗ ತೋರಿಸ್ಕೊಡ್ತೀನಿ. ಇಲ್ಲಿ ಜಾಯಿನ್ ಅಸ್ ಟುಡೇ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಇದು ಲೋಡ್ ಆಗಿ ನಿಮಗೆ ಒಂದು ಲಾಗಿನ್ ಆಗಬೇಕಾಗಿರುತ್ತೆ. ಇಲ್ಲಿ ನೀವು ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ನಿಮ್ಮ ಈ ಲೈಕ್ ಜಿಮೇಲ್ ಏನಿದೆ ಅದರದ್ದು ಆಕ್ಸೆಸ್ ಕೊಟ್ಟು ಯಾವ್ದಾದ್ರು ಒಂದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವಿಲ್ಲಿ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಬೇಕಾಗಿರುತ್ತೆ, ಅಥವಾ ಇರೋ ಪಾಸ್ವರ್ಡ್ನೇ ನೀವಿಲ್ಲಿ ಆಕ್ಸೆಸ್ನ ಕೊಡಬೇಕಾಗಿರುತ್ತೆ ಮೊದಲನೇದಾಗಿ. ಸೊ ಅದಾದಮೇಲೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಜಸ್ಟ್ ಅ ಮಿನಿಟ್. ನೀವಿಲ್ಲಿ ಆಪ್ಷನ್ನ ಕ್ಲಿಕ್ ಮಾಡಿ ನಿಮಗೆ ಯಾವ್ದು ಬೇಕು ಅದನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ಇಲ್ಲಿ ಇನ್ನೊಂದು ಆಪ್ಷನ್ ಬರುತ್ತೆ. ಜಸ್ಟ್ ಅದನ್ನು ಇಲ್ಲಿ ಕೆಳಗೆ ಸ್ಕ್ರಾಲ್ ಡೌನ್ ಮಾಡಿ ಕಂಟಿನ್ಯೂ ಅನ್ನೋದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಅದು ಆಟೋಮೆಟಿಕ್ಕಾಗಿ ಇಲ್ಲಿ ಕನೆಕ್ಟ್ ಆಗಿ ನಿಮಗೆ ತೋರಿಸುತ್ತೆ. ಸೊ ಇಲ್ಲಿ ನೀವು ನಿಮಗೆ ಏನು ನೇಮ್ ಬೇಕೋ ಅದನ್ನು ನೀವು ಇಲ್ಲಿ ಲೈಕ್ ಎಡಿಟ್ ಮಾಡ್ಕೊಳ್ಬೋದು.
ನೀವು ಮೊದಲನೇದಾಗಿ ನಿಮ್ಮ ಫಸ್ಟ್ ನೇಮ್, ಅದಾದಮೇಲೆ ಇಲ್ಲಿ ನಿಮ್ಮ ಲಾಸ್ಟ್ ನೇಮ್ ಅಥವಾ ನಿಮ್ಮ ಇನ್ಷಿಯಲ್ ಏನಿದೆ ಅದನ್ನು ಕೊಡಬೇಕಾಗಿರುತ್ತೆ. ನೀವು ಯಾವ ಕಂಟ್ರಿ ಆ ರೀತಿ ನೀವು ಇಲ್ಲಿ ಕೊಡಬೇಕಾಗಿರುತ್ತೆ. ನೀವೇನಾದ್ರು ಇಲ್ಲಿ ಲೈಕ್ ಡಾಟ್ ಏನಾದ್ರು ಯೂಸ್ ಮಾಡಿದರೆ ಜಸ್ಟ್ ಇನ್ಷಿಯಲ್ನ ಇಲ್ಲಿ ಕೊಡಿ ಸಾಕಾಗಿರುತ್ತೆ. ಅದಾದಮೇಲೆ ಲೈಕ್ ರೆಸಿಸ್ಟೆಂಟ್ ಎಲ್ಲಿಂದ ನೀವು ಅನ್ನೋದನ್ನ ಕೇಳ್ತಾ ಇದೆ. ಸೊ ಇಲ್ಲಿ ನೀವು ಇಂಡಿಯಾ ಅಂತ ಕೊಡ್ಬೋದು. ನೀವು ಬೇರೆ ಯಾವುದೇ ಸ್ಟೇಟಲ್ಲಿ ಇರ್ಬೋದು ಅಥವಾ ಯಾವುದೇ ಕಂಟ್ರಿಲಿ ಇರ್ಬೋದು, ಇಂಡಿಯಾ ಅಂತ ಕೊಟ್ಟು ನೀವು ಇಲ್ಲಿ ಕೆಲಸನ ಮಾಡ್ಬೋದಾಗಿರುತ್ತೆ. ಅದಾದಮೇಲೆ ನೀವು ಯಾವ ಲೈಕ್ ವಿಲೇಜ್ ಅಥವಾ ಊರಿಂದ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಬೇಕಾಗಿರುತ್ತೆ. ಅದಾದಮೇಲೆ ಇಲ್ಲಿ ನೀವು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಕೊಡಬೇಕಾಗಿರುತ್ತೆ. ಅದಾದಮೇಲೆ ಇಲ್ಲಿ ಜಸ್ಟ್ ಇವೆರಡನ್ನೂ ಕೂಡ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಆಟೋಮೆಟಿಕ್ಕಾಗಿ ಇಮೇಲ್ ವೆರಿಫೈ ಆಗುತ್ತೆ. ಆಮೇಲೆ ನೀವು ಸೇವ್ ಅಂತ ಕೊಡ್ಬೋದು. ಸೊ ಅದಾದಮೇಲೆ ನಿಮಗೆ ಈ ರೀತಿ ಆಪ್ಷನ್ಸ್ಗಳು ಕಾಣಿಸೋಕ್ಕೆ ಸಿಗುತ್ತೆ. ಲೈಕ್ ಅಬೌಟ್ ಯುವರ್ ಸೆಲ್ಫ್ ಅಂತ ಕೆಲವೊಂದಷ್ಟು ಕ್ವೆಶನ್ಸ್ನ ಕೇಳುತ್ತೆ. ಲೈಕ್ ನೀವು ಎಕ್ಸ್ಪೀರಿಯನ್ಸ್ ಆಫ್ ಫ್ರೆಷರ್ಸ್ ಅಂತ, ನಾನು ಇಲ್ಲಿ ಫ್ರೆಷರ್ಸ್ಗೆ ತೋರಿಸ್ಕೊಡ್ತಾ ಇದ್ದೀನಿ, ನೋ ಎಕ್ಸ್ಪೀರಿಯನ್ಸ್ ಅಂತ ಹಾಕಿ. ಅದಾದಮೇಲೆ ಇಲ್ಲಿ ನಿಮಗೆ ಲೈಕ್ ಯಾವ ಡಿಪಾರ್ಟ್ಮೆಂಟಲ್ಲಿ ನೀವು ಇಲ್ಲಿ ವರ್ಕ್ ಮಾಡೋದಕ್ಕೆ ಅಥವಾ ಸ್ಯಾಲ್ರಿ ಏನಾರು ಇದೆಯಾ ಅದನ್ನು ನೀವು ಇಲ್ಲಿ ನನ್ ಅಂತ ಹಾಕ್ಬೋದು. ಎಜುಕೇಷನ್ಸ್ ನಿಮ್ದು ಏನಾಗಿದೆ, ನೀವು 10th ಪಾಸ್ ಆಗಿದ್ರು ಹಾಕ್ಬೋದು, ಅಥವಾ ಪ್ರೊಫೆಷ್ನಲ್ ಆಗಿದ್ರು ಹಾಕ್ಬೋದು, ಅಥವಾ ಕಾಲೇಜ್ ಓದಿದ್ದೀನಿ, ಬ್ಯಾಚುಲರ್ ಡಿಗ್ರಿ ಮಾಡಿದ್ದೀನಿ, ಆ ರೀತಿ ಏನೇ ಇದ್ರೂ ಕೂಡ ನೀವು ಇಲ್ಲಿ ಹಾಕ್ಬೋದಾಗಿರುತ್ತೆ. ನಾನಿಲ್ಲಿ ಬ್ಯಾಚುಲರ್ ಡಿಗ್ರಿಗೆ ಲೈಕ್ ಸೆಲೆಕ್ಟ್ನ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ. ಜಸ್ಟ್ ಅ ಮಿನಿಟ್. ಇಲ್ಲಿ ಸ್ವಲ್ಪ ಈ ಸ್ಕ್ರೀನ್ಸ್ ಸರಿ ಇರೋದಿಲ್ಲ, ಕರೆಕ್ಟಾಗಿ ನೀವು ಇಲ್ಲಿ ಮಾಡಬೇಕಾಗಿರುತ್ತೆ. ಆಮೇಲೆ ಲೆವೆಲ್ ಏನು ಅಂತ ಕೇಳ್ತಾ ಇದೆ, ಇಂಗ್ಲೀಷ್ ಲೆವೆಲ್ ಏನಿದೆ ಅಂತ ನೇಟಿವ್ ಅಂತ ಕೊಡ್ಬೋದು ನೀವು. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ನಿಮ್ಗೆ ಯಾವ್ದಾದ್ರು ಎಕ್ಸ್ಟ್ರಾ ಲೆವೆಲ್ಸ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಬರುತ್ತೆ ಅಂದರೆ ಅದನ್ನು ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಲ್ಯಾಂಗ್ವೇಜ್ನ ಕ್ಲಿಕ್ ಮಾಡಿಕೊಂಡು ನೀವು ಲೈಕ್ ಕನ್ನಡ ಅಂತ ಟೈಪ್ ಮಾಡಿದ್ರೆ ನಿಮಗೆ ಕನ್ನಡ ಬರುತ್ತೆ. ಅದರಲ್ಲಿ ನೀವು ಯಾವ ಲೆವೆಲಲ್ಲಿ ಇದ್ದೀರಾ, ಅಡ್ವಾನ್ಸ್ ಆ ಥರದ ಸೆಲೆಕ್ಟ್ನ ಮಾಡಿಕೊಂಡು ಲೈಕ್ ಕಂಟಿನ್ಯೂ ಅಂತ ಕೊಟ್ಟರೆ ಇಲ್ಲಿ ನಿಮ್ಮ ಏನು ಹೇಳ್ತಾರೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಲಾಸ್ಟ್ ಎಂಡಿಂಗಿಗೆ ಬರುತ್ತೆ. ಅದಾದಮೇಲೆ ಗೋ ಟು ಕ್ವಿಕ್ ಕೊಟ್ಟು ಇಲ್ಲಿ ನಿಮಗೆ ಕೆಲವೊಂದಷ್ಟು ಕ್ವೆಶನ್ಸ್ಗಳನ್ನ ಕೇಳ್ತಾರೆ. ಇದೇ ನಿಮಗೆ ಡೆಮೋ ಆಗಿರೋದು, ಓಕೆನಾ, ಲೈಕ್ ಏನು ಅಸೈನ್ಮೆಂಟ್ ಅಂತಾರೆ ಇದನ್ನೇ ಆಗಿರುತ್ತೆ. ಇಲ್ಲಿ ನಿಮಗೆ ಜಸ್ಟ್ 20 ಮಿನಿಟ್ಸ್ ಟೈಮ್ ಇರುತ್ತೆ. ಅಷ್ಟರೊಳಗೆ ನೀವು ಇದೆಲ್ಲನೂ ಕೂಡ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಸೊ ನಾನು ನಿಮಗೆ ಇಲ್ಲಿ ಅದಕ್ಕೆ ಆನ್ಸರ್ ಏನೇನು ಬರುತ್ತೆ ಅಂತ ಕೊಟ್ಬಿಡ್ತೀನಿ. ನೀವು ಆ್ಯಸ್ ಇಟ್ ಈಸ್ ಹಾಗೆ ಇಲ್ಲಿ ಆನ್ಸರ್ನ ಮಾಡಿ. ಸೊ ಇದು ನಾನು ಅಸೈನ್ಮೆಂಟ್ ಕ್ವೆಶನ್ಸ್ ಅಂತ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡೆ, ಐ ಆಮ್ ಸೋ ಸಾರಿ. ಇಲ್ಲಿ ನಿಮಗೆ ಲೈಕ್ ಏನು ಹೇಳ್ತಾ ಇದ್ದಾರೆ, ಕೆಲಸದ ರಿಗಾರ್ಡಿಂಗ್ ಅವ್ರು ಕೇಳ್ತಾ ಇದ್ದಾರೆ, ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದೆಯಾ ಇಲ್ವಾ, ಕಮ್ಯುನಿಕೇಷನ್ ಬರುತ್ತಾ ಇಲ್ವಾ, ಆ ರೀತಿ ಅಂತಂದ ಕ್ವೆಶನ್ಸ್ ಕೇಳ್ತಾ ಇದೆ. ನಾನಿಲ್ಲಿ ನಿಮಗೆ ಬೇಕಂದರೆ ನೀವು ಓದ್ಕೊಳ್ಬೋದು, ಇಲ್ಲ ಅಂದರೆ ಜಸ್ಟ್ ಆ್ಯಸ್ ಇಟ್ ಈಸ್ ನಾನಿಲ್ಲಿ ಹೇಗೆ ಹೇಳ್ತೀನಿ ಹಾಗೆ ನೀವಿಲ್ಲಿ ಎಲ್ಲದಕ್ಕೂ ಆನ್ಸರ್ನ ಮಾಡ್ಬೋದು. ನಾನು ನಿಮ್ಗೆ ಹೇಳೋದು ಎಲ್ಲದಕ್ಕೂ ಕೂಡ ಎಸ್ ಅಂತಲೇ ಆನ್ಸರ್ನ ಮಾಡಿ, ಯಾಕಂದರೆ ಎಲ್ಲದಕ್ಕೂ ಆನ್ಸರ್ ಎಸ್ಸೇ ಇರಬೇಕು. ಸೊ ಅದರಿಂದ ಎಸ್ಸೇ ಅಂತಲೇ ಮಾಡಿ. ಏನೂ ಇಲ್ಲ, ಫ್ಲೆಕ್ಸಿಬಲ್ ವರ್ಕ್ ಮಾಡೋದಕ್ಕೆ ರೆಡಿ ಇದ್ದೀರಾ ಅಥವಾ ನೀವು ವರ್ಕ್ ಫ್ರಮ್ ಹೋಮ್ ಮಾಡೋದಕ್ಕೆ ರೆಡಿ ಇದ್ದೀರಾ, ಲ್ಯಾಪ್ಟಾಪ್ ಇದೆಯಾ ಇಲ್ವಾ, ಈ ರೀತಿ ಅದಂತಿದ್ದಿದೆ. ಸೊ ಎಲ್ಲದಕ್ಕೂ ಜಸ್ಟ್ ಎಸ್ 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 ಅಂತ ನೀವು ಇಲ್ಲಿ ಕೊಡ್ತಾ ಹೋಗ್ಬೋದು. ನಾನು ಇಲ್ಲಿ ಏನಕ್ಕೆ ಗೊತ್ತಾ ಇಲ್ಲ ಅಂದರೆ ತುಂಬಾ ಲಾಂಗ್ ಆಗುತ್ತೆ. ಲೈಕ್ ಏನು ಹೇಳ್ತಾರೆ ಅಸೈನ್ಮೆಂಟ್ ರಿಲೇಟೆಡ್ ಕ್ವೆಶನ್ಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಅದರಿಂದ ನಾನು ಇಲ್ಲಿ ಇದನ್ನು ಸ್ಕಿಪ್ ಮಾಡ್ತಾ ಹೋಗ್ತಾ ಇದ್ದೀನಿ ಕ್ವೆಶನ್ಸ್ನ. ಬಟ್ ಎಲ್ಲದಕ್ಕೂ ಆನ್ಸರ್ ಎಸ್ಸೇ ಇರುತ್ತೆ. ಸೊ ಎಸ್ ಅಂತಾನೆ ಕೊಡಿ. ಅದಾದಮೇಲೆ ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ಇಲ್ಲಿ ನಿಮ್ಮ 3 ಸ್ಟೆಪ್ಸ್ ರಿಜಿಸ್ಟ್ರೇಷನ್ಸ್ ಕಂಪ್ಲೀಟ್ ಆಗುತ್ತೆ. ಇದಾದಮೇಲೆ ಇವಾಗ ನಿಮಗೆ ಅಸೈನ್ಮೆಂಟ್ ರಿಲೇಟೆಡ್ ಏನು ಇನ್ಫಾರ್ಮೇಷನ್ಸ್ ಇದೆ ಅಥವಾ ಏನು ಡೀಟೇಲ್ಸ್ ಇದೆ ಅದು ಶೋ ಆಗುತ್ತೆ. ನಾನು ನಿಮಗೆ ಲೈಕ್ ಈಗಲೇ ತೋರಿಸ್ಕೊಡ್ತೀನಿ. ಅದನ್ನು ನೀವಿಲ್ಲಿ ನೋಡ್ಬೋದು. 10 days 23 hours ಲೈಕ್ 59 minutes ಎಲ್ಲ ನಿಮಗೆ ಟೈಮ್ ಇರುತ್ತೆ. ಇಲ್ಲಿ ಆನ್ ಬೋರ್ಡಿಂಗ್ ಆಗೋದಕ್ಕೆ, ಪ್ರೊಫೈಲ್ ಸ್ಟಾರ್ಟ್ ಮಾಡೋದಕ್ಕೆ ಇದು ಸ್ಟೆಪ್ಸ್ ಆಗಿರುತ್ತೆ. ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ. ನೀವು ನೋಡ್ಬೋದು 20 minutes ನಿಮಗೆ ಟೈಮ್ ಕೊಡ್ತಾರೆ. ಅದರೊಳಗೆ ನೀವು ಇಲ್ಲಿ ಈ ಆನ್ಸರ್ಸ್ನ ಕ್ವೆಶನ್ಸ್ಗಳಿಗೆ ಆನ್ಸರ್ ಮಾಡಬೇಕಾಗಿರುತ್ತೆ. ಜಸ್ಟ್ ಟೇಕ್ ಅ ಟೆಸ್ಟ್ ಅಂತ ಕ್ಲಿಕ್ ಮಾಡಿ ಐ ಅಂಡರ್ಸ್ಟ್ಯಾಂಡ್ ಅಂತ ಕೊಟ್ಟರೆ ಇಲ್ಲಿ ನಿಮಗೆ ಲೈಕ್ ಕ್ವೆಶನ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಾನು ಒಂದೊಂದಾಗಿ ನಿಮಗೆ ಕ್ವೆಶನ್ಸ್ಗಳಿಗೆ ಆನ್ಸರ್ಸ್ನ ಕೊಟ್ಬಿಡ್ತೀನಿ. ನೀವು ಆ್ಯಸ್ ಇಟ್ ಈಸ್ ಹಾಗೆ ಆ್ಯಡ್ ಮಾಡ್ಬೋದು. ಇಲ್ಲ ನನಗೆ ಬೇಡ ಅಂದರೆ ನೀವು ಬೇಕಾದರೆ ಚಾಟ್ ಜಿಪಿಟಿನೂ ಕೂಡ ಯೂಸ್ ಮಾಡ್ಕೊಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ನಾನು ಇಲ್ಲಿ ಜಸ್ಟ್ 20 minutes ಇರೋದ್ರಿಂದ ಆನ್ಸರ್ಸ್ ಕೂಡ ಕೊಟ್ಬಿಡ್ತೀನಿ. ಸೊ ಇದು ಮೊದಲನೇದಕ್ಕೆ ಆನ್ಸರ್ ಬಂದು ನಿಮಗೆ 5 ಆಗಿರುತ್ತೆ. ಇಲ್ಲಿ ಏನು ಹೇಳ್ತಾರೆ ಸ್ಕ್ರೀನ್ ಸ್ವಲ್ಪ ಇದು ಯೂಸ್ ಆಗ್ತಾ ಇರೋದಿಲ್ಲ. ಸೊ ನೀವು ಕಾಪಿ ಮಾಡ್ಕೊಳೋ ಥರ ಹೋಗಿ ಆಮೇಲೆ ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ಬೇಕಾಗಿರುತ್ತೆ. ಸೊ ಕಾಪಿ ಮಾಡ್ಕೊಂಡು ಜಸ್ಟ್ ಕ್ಯಾನ್ಸಲ್ ಮಾಡಿ. ಸೆಕೆಂಡ್ ಒಂದು ಆನ್ಸರ್ 4 ಇರುತ್ತೆ ನಿಮಗೆ, ಓಕೆನಾ. ಸೊ ನೀವು ಒಂದು ಪೇಪರಲ್ಲಿ ಎಲ್ಲಾದರೂ ನೋಟ್ ಮಾಡಿ ಇಟ್ಕೊಂಡ್ಬಿಟ್ಟು ಆಮೇಲೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಅದರಿಂದ ನಿಮಗೆ ಕರೆಕ್ಟಾಗಿ ಬರುತ್ತೆ. ಥರ್ಡ್ ಒಂದು ಆನ್ಸರ್ ನಿಮಗೆ 28 ಆಗಿರುತ್ತೆ. ಇನ್ನು ಫೋರ್ತ್ ಒಂದ್ಗೆ ನಿಮಗೆ 8 PM ಆಗಿರುತ್ತೆ ಆನ್ಸರು. ಇನ್ನು ನೆಕ್ಸ್ಟ್ ಮಂತ್ಗೆ ಆನ್ಸರ್ ನಿಮಗೆ ಲಾಸ್ಟ್ ಒನ್ 4th ಮಂತ್ ಆಗಿರುತ್ತೆ ಆನ್ಸರು. ಅದಾದಮೇಲೆ
ಇಲ್ಲಿ ನಿಮಗೆ ಹೌ ಮೆನಿ ಮೋರ್ ವೆರಿ ಮೋರ್ ಇಲ್ಲಿ ನಿಮಗೆ 4 ಆಗಿರುತ್ತೆ ಆನ್ಸರ್, ಅಂದರೆ ಸೆಕೆಂಡ್ ಮಂತ್ ಆಗಿರುತ್ತೆ ಆನ್ಸರು. ಇನ್ನು ನೆಕ್ಸ್ಟ್ ನಿಮಗೆ 13 ಆಗಿರುತ್ತೆ, ಅಂದರೆ ಫೋರ್ತ್ ಮಂತ್ ಆಪ್ಷನ್ ಆಗಿರುತ್ತೆ. ಸೊ ಅದಾದ್ಮೇಲೆ ಇಲ್ಲಿ ಸೆಕೆಂಡ್ ಮಂತ್ ಆನ್ಸರ್ ಆಗಿರುತ್ತೆ ನಿಮಗೆ ಆನ್ಸರು. ಇನ್ನು ನೆಕ್ಸ್ಟ್ ಮಂತ್ಗೆ ಆನ್ಸರ್ ಸಿ ಆಗಿರುತ್ತೆ, ಫೋರ್ತ್ ಮಂತ್ ಆನ್ಸರ್ ಆಗಿರುತ್ತೆ. ಇನ್ನು ಅದಾದ್ಮೇಲೆ ಸಾರಿ, ಇದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ಅದರಿಂದ ಚೆಕ್ ಮಾಡಿಕೊಂಡು ಕರೆಕ್ಟಾಗಿ ನೀವು ಇಲ್ಲಿ ಕೆಲಸನ ಅಥವಾ ಆನ್ಸರ್ನ ಮಾಡಿ. ಈ ಸ್ಕ್ರೀನ್ನ ಮಾಡಿರೋದೇ ನೀವು ಇಲ್ಲಿ ಕಾಪಿ ಮಾಡಬಾರ್ದು, ಇದು ಮಾಡಬಾರ್ದು ಅಂತ. ಸೊ ಅದರಿಂದ ಕರೆಕ್ಟಾಗಿ ಆನ್ಸರ್ ಮಾಡಿ. ಇನ್ನು ಲಾಸ್ಟ್ ಮಂತ್ಗೆ ಆನ್ಸರ್ ಸೆಕೆಂಡ್ ಮಂತ್ ಆಗಿರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಅಂತ ನೀವು ಇಲ್ಲಿ ಕೊಟ್ಟರೆ ನಿಮಗೆ ನೆಕ್ಸ್ಟ್ ಸೆಟ್ ಆಫ್ ಕ್ವೆಶನ್ಸ್ ಬರುತ್ತೆ. ನೀವು ಬೇಕಾದರೆ ಇಲ್ಲಿ ಲೈಕ್ ಏನು ಹೇಳ್ತಾರೆ ChatGPT ಯೂಸ್ ಮಾಡ್ಕೊಬೋದು, ಇಲ್ಲಾಂದರೆ ನಾನು ಇವಾಗ ಆನ್ಸರ್ಸ್ ಕೊಡ್ತೀನಿ, ಸೇಮ್ ಆಸ್ ಇಟ್ ಈಸ್ ನೀವು ಇಲ್ಲಿ ಆನ್ಸರ್ ಮಾಡ್ಬೋದು. ಸೊ ಇಲ್ಲಿ ಫಸ್ಟ್ ಮಂತ್ ಆನ್ಸರ್ ಬಂದು ಸ್ಟೂಡೆಂಟ್ಸ್ ಆಗಿರುತ್ತೆ. ಇನ್ನು ಸೆಕೆಂಡ್ ಮಂತ್ ಆನ್ಸರ್ ಬಂದು ಇಲ್ಲಿ ಟೈಮ್ ತುಂಬ ಶಾರ್ಟ್ ಆಗಿರುತ್ತೆ, ತುಂಬ ಟೈಮ್ ಕೊಡೋದಿಲ್ಲ. ಸೊ ನಾನು ಏನೇನು ಹಾಕ್ತಾ ಇರ್ತೀನಿ ನೀವು ಹಾಗೆ ನೋಟ್ ಮಾಡಿಬಿಟ್ಟೆ ಹಾಕಬೇಕಾಗಿರುತ್ತೆ ಇಲ್ಲಿ. ಸೊ ಆ್ಯಸ್ ಇಟ್ ಈಸ್ ನಾನು ಹೇಗೆ ಹಾಕ್ತೀನಿ ಹಾಗೆ ನೀವು ಇಲ್ಲಿ ಆನ್ಸರ್ನ ಮಾಡಿ, ಓಕೆನಾ. ಸೊ ಇಲ್ಲಿ ಗೋಯಿಂಗ್ ಆಗಿರುತ್ತೆ. ನೆಕ್ಸ್ಟ್ ಸೊ ಟೈಮ್ ವೇಸ್ಟ್ ಮಾಡೋಕ್ಕಾಗೋದೇ ಇಲ್ಲ ಇಲ್ಲಿ. ಸೊ ಹ್ಯಾವಿಂಗ್ ಆಗಿರುತ್ತೆ. ಅದಾದಮೇಲೆ ಆನ್ ಆಗಿರುತ್ತೆ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಅಕಾಡೆಮಿಕ್ ಆಗಿರುತ್ತೆ. ಜಸ್ಟ್ ಅ ಮಿನಿಟ್. ಇನ್ನು ಇದಕ್ಕೆ ಆನ್ಸರ್ ಬ್ರೇಕ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ಗೆ ಆನ್ಸರ್ ಫಾರ್ ಸೇಫರ್ ಸೈಡ್. ಇಲ್ಲಿ ಟೈಮ್ ತುಂಬ ಶಾರ್ಟ್ ಆಗಿರೋದ್ರಿಂದ ಲಾಸ್ಟಲ್ಲಿ ನಾನು ಒಂದ್ಸಲ ಆನ್ಸರ್ಸ್ನ ಹಾಕಿರ್ತೀನಿ, ನೀವಲ್ಲಿ ಚೆಕ್ ಮಾಡ್ಕೊಬೋದು. ಇಲ್ಲಿ ನೋಡಿ ಐ ಹ್ಯಾವ್ ಗಾಟ್ ದ ಸ್ಟೋರಿ, ಅದಾದಮೇಲೆ ಇದಾಗಿರುತ್ತೆ ಆನ್ಸರ್. ನೆಕ್ಸ್ಟ್ ದೇ ಬಿ ಗೋಯಿಂಗ್ ಟು ದ ಪಾರ್ಕ್ ಆಗಿರುತ್ತೆ. ಸೊ ಇದೆಲ್ಲ ಗ್ರಾಮೆಟಿಕ್ ಇದೆ, ನೀವು ಬೆಟರ್ ಲೈಕ್ ಏನು ಹೇಳ್ತಾರೆ ChatGPT ಯೂಸ್ ಮಾಡಿಕೊಂಡು ಮಾಡಿಬಿಡ್ಬೋದು. ಇನ್ ದಿಸ್ ಫ್ಲ್ಯಾಂಕ್ ವಿ ಆರ್ ವೆರಿ ಗುಡ್ ಪ್ಲೇಯಿಂಗ್ ಅಂತ ಪ್ಲೇಯಿಂಗ್ ಬರುತ್ತೆ. ಸೊ ಅದಾದಮೇಲೆ ಇಲ್ಲಿ ಲಾಸ್ಟ್ ಒನ್ ವಿಚ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗೆ ದ ಪ್ರಾಜೆಕ್ಟ್ ವಾಸ್ ರೈಟ್, ವಿಚ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಸಿಮಿಲರ್, ಓಕೆನಾ. ಸೊ ಇದಾದಮೇಲೆ ಇಲ್ಲಿ ಕೆಳಗೆ ಫುಲ್ಲು ನೀವು ಡೌನ್ ಬರಬೇಕಾಗಿರುತ್ತೆ. ಸೊ ಇಲ್ಲಿ ಸ್ಕ್ರೀನೇ ಸರಿ ಇಲ್ದಿರೋದ್ರಿಂದ ಈ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ನೀವಲ್ಲಿ ಲೈಕ್ ನನ್ನ ಸ್ಕ್ರೀನ್ ಅಲ್ಲ, ಅವರು ಕೊಟ್ಟಿರೋಂಥ ಸ್ಕ್ರೀನೇ ಸ್ವಲ್ಪ ಪ್ರಾಬ್ಲಮೆಟಿಕ್ ಆಗಿದೆ. ಸೊ ಜಸ್ಟ್ ಇದನ್ನು ಚೆಕ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ಇಲ್ಲಿ ನಿಮ್ಮ ಅಸೈನ್ಮೆಂಟ್ ಸಬ್ಮಿಟ್ ಆಗತ್ತೆ. ಸೊ ಇಲ್ಲಿ ಈ ಅಸೈನ್ಮೆಂಟಲ್ಲಿ ನೀವು ಎಷ್ಟು ಮಟ್ಟಿಗೆ ಸ್ಯಾಟಿಸ್ಫೈ ಆಗಿದ್ರಿ ಅಂತ ನೀವು ಇಲ್ಲಿ ಆನ್ಸರ್ನ ಮಾಡಬೇಕಾಗಿರುತ್ತೆ. ಲೈಕ್ ಅಬೌವ್ ಈಸಿ ಅಥವಾ ನಿಮ್ಗೆ ಏನು ಅನ್ನಿಸ್ತು ಅದನ್ನು ನೀವು ಇಲ್ಲಿ ಕೊಟ್ಟು ಸಬ್ಮಿಟ್ ಅಂತ ಕೊಡ್ಬೋದು. ಪ್ಲೀಸ್ ಸೆಲೆಕ್ಟ್ ದ ಆನ್ಸರ್ ಅಂತ ಕೊಡ್ತಾ ಇದ್ದಾರೆ. ಬಟ್ ಓಕೆ, ಇಲ್ಲಿ ಇನ್ನಷ್ಟು ಕ್ವೆಶನ್ಸ್ ಇದೆ. ಡು ಯು ಹ್ಯಾವ್ ಎನಿ ಟೆಕ್ನಿಕಲ್ ಇಶ್ಯೂಸ್, ಮೇಜರ್ ಇಶ್ಯೂಸ್ ಅಂತ ಕೊಟ್ಟು ಜಸ್ಟ್ ಸಬ್ಮಿಟ್ ಕೊಟ್ಟರೆ ಥ್ಯಾಂಕ್ ಯು ಫಾರ್ ಯುವರ್ ಫೀಡ್ಬ್ಯಾಕ್ ಬರುತ್ತೆ. ಅದಾದಮೇಲೆ ನೀವು ಇಲ್ಲಿ ನೋಡ್ಬೋದು ಕಂಗ್ರ್ಯಾಚುಲೇಷನ್ಸ್ ಆನ್ ಸಕ್ಸಸ್ಫುಲಿ ಪಾಸಿಂಗ್ ದ ಅಸೈನ್ಮೆಂಟ್ ಅಂತ ಬಂದಿದೆ. ಸೊ ನಿಮಗೂ ಕೂಡ ಇದೇ ರೀತಿ ಬರುತ್ತೆ, ಯಾಕಂದರೆ ನಾನು ಕೊಟ್ಟಿರೋಂಥ ಆನ್ಸರ್ಸ್ನ ಹಾಕಿದ್ರೆ ಅದು ಲೈಕ್ AI ಚೆಕ್ ಮಾಡಿ ಅದು ಆನ್ಸರ್ಸ್ನ ಕೊಡುತ್ತೆ. ಸೊ ಇಲ್ಲಿ ಪರ್ಸೆಂಟೇಜ್ ಬಗ್ಗೆ ನೀವು ಇಲ್ಲಿ ಲೈಕ್ ಕಾನ್ಸಂಟ್ರೇಟ್ ಮಾಡಬೇಡಿ, ಯಾಕಂದರೆ ಕೆಲವೊಂದು ಸಲ AI ಚೆಕ್ ಮಾಡಬೇಕಾದ್ರೆ ಸ್ಲೈಟ್ ಚೇಂಜಸ್ ಆಗಿರ್ಬೋದು ಅಥವಾ ಎಲ್ಲನೂ ಕೂಡ ಲೆಕ್ಕಕ್ಕೆ ಇಟ್ಕೊಂಡು ನಾನು ಕೊಟ್ಟಿರೋಂಥ ಆನ್ಸರ್ಸ್ನ ಹಾಕಿ ಇಲ್ಲ ChatGPT ಬೇಕಾದ್ರೆ ಯೂಸ್ ಮಾಡ್ಬೋದು. ಅದಾದಮೇಲೆ ಕಂಟಿನ್ಯೂ ಅಂತ ಕೊಟ್ಟರೆ ಇಲ್ಲಿ ಅದು ನಿಮ್ಮನ್ನ ನೆಕ್ಸ್ಟ್ ಪ್ಲ್ಯಾಟ್ಫಾರ್ಮಿಗೆ ತೊಗೊಂಡು ಬರುತ್ತೆ. ಅಂದರೆ ಇಲ್ಲಿ ಟ್ರೈನಿಂಗ್ ಪ್ಲ್ಯಾಟ್ಫಾರ್ಮ್ ಆಗಿರುತ್ತೆ. ಇಲ್ಲಿ ನೀವು ಗೋ ಟು ಟ್ರೈನಿಂಗ್ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ಟ್ರೈನಿಂಗ್ನ ನೀವು ಇಲ್ಲಿ ಸ್ಟಾರ್ಟ್ನ ಮಾಡ್ಬೋದು. ಇಲ್ಲಿ ನೀವು ಅಸೈನ್ಮೆಂಟ್ನ ಪಾಸ್ ಆಗಿದ್ದಾಯಿತು, ಇದಾದಮೇಲೆ ನಿಮ್ಗೆ ಯಾವುದೇ ರೀತಿಯಾದಂಥ ಇಂಟರ್ವ್ಯೂಸ್ ಇರೋದಿಲ್ಲ, ಏನೂ ಇಲ್ಲ. ಇಲ್ಲಿ ನಿಮಗೆ ಟ್ರೈನಿಂಗ್ನ ಕೊಡ್ತಾರೆ. ಈ ಟ್ರೈನಿಂಗ್ನ ನೀವು ಪಾಸ್ ಆಗಿ ನೆಕ್ಸ್ಟ್ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು, ಓಕೆನಾ. ಸೊ ಇಲ್ಲಿ ಅದು ನೆಕ್ಸ್ಟ್ ಆಪ್ಷನ್ಸ್ ಮೇಲೆ ಕೇಳುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಅದು ನಿಮಗೆ ಇನ್ನೊಂದು ಈ ರೀತಿಯಾದಂಥ ಇಂಟರ್ಫೇಸ್ಗೆ ಕರ್ಕೊಂಬರುತ್ತೆ ಇಲ್ಲಿ. ಸೊ ನೀವು ನಿಮಗೆ ಅಂತ ಒಂದು ID ಕೊಡುತ್ತೆ, ಬೇಕಂದರೆ ನೀವು ಅದನ್ನೇ ಆ್ಯಸ್ ಇಟ್ ಈಸ್ ಸೇವ್ ಮಾಡ್ಬೋದು. ಬೇಡ ಅಂದರೆ ನಿಮಗೆ ಯಾವ ID ಬೇಕಾದ್ರೆ ನಿಮ್ಮ ನೇಮಿಂದ ಬೇಕಾ ಅದನ್ನು ನೀವು ಇಲ್ಲಿ ಸೇವ್ ಮಾಡ್ಕೊಳ್ಬೋದು. ಆದಮೇಲೆ ಟೈಮ್ ಝೋನ್ಸ್ ಕೇಳ್ತಾ ಇದೆ, ನೀವು ಇಂಡಿಯನ್ ಟೈಮ್ ಝೋನ್ಸ್ಗೆ ಅಥವಾ ನಿಮ್ಗೆ ಯಾವ ಟೈಮ್ ಝೋನ್ ಬೇಕೋ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ಕೆಳಗೆ ಬಂದರೆ
ಲೈಕ್ ಲ್ಯಾಂಗ್ವೇಜಸ್ ಕೇಳುತ್ತೆ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಸೇವ್ ಚೇಂಜಸ್ ಅಂತ ಕೊಡಬೇಕಾಗಿರುತ್ತೆ. ಇಲ್ಲಿ ಲೈಕ್ ಇಂಗ್ಲೀಷ್ ನಿಮಗೆ ಆಪ್ಷನ್ ಇರುವಂಥದ್ದು, ಸೊ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನೀವು ನೆಕ್ಸ್ಟ್ ಅಂತ ಕೊಡ್ಬೋದು. ಅದಾದಮೇಲೆ ಇಲ್ಲಿ ನೀವು ಕೆಳಗೆ ಬಂದರೆ ನೋಡ್ಬೋದು, ನಿಮಗೆ ಇಲ್ಲಿ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. ಇದು ಒಂದು ಸ್ಟೆಪ್ ಬೈ ಸ್ಟೆಪ್ ಡೇ 1, ಡೇ 2, ಡೇ 3 ಆ ರೀತಿ ನೀವು ಇಲ್ಲಿ ಮಾಡ್ತಾ ಹೋಗಬೇಕಾಗಿರುತ್ತೆ. ಸೊ ಡೇ 2, ಡೇ 3 ಅಂದರೆ ಡೈಲಿ ನೀವು ಮಾಡಬೇಕಂತ ಏನಿಲ್ಲ, ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡ್ಬೋದು. ಇಲ್ಲ ಅಂದರೂ ಡೇ ಟು ಡೇ ನಿಮಗೆ ಹೇಗೆ ಬೇಕೋ ಹಾಗೆ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಲೈಕ್ ಇಲ್ಲಿರೋವಂಥದ್ದನ್ನು ಕಂಪ್ಲೀಟ್ ಮಾಡಿ ಇದೊಂದು ಕಂಪ್ಲೀಟ್ ಮಾಡಿದ್ರೆ ನಿಮ್ಮ ಟ್ರೈನಿಂಗ್ ಕಂಪ್ಲೀಟ್ ಆಗುತ್ತೆ. ಸೊ ನೀವು ಡೈಲಿ ಮಾಡಬೇಕಂತ ಏನಿಲ್ಲ, ನೀವು ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡ್ತೀನಿ ಅಂದರೂ ಓಕೆ, ಅಥವಾ ನೀವು 16 ಡೇಸ್ ತೊಗೊತೀನಿ, 20 ಡೇಸ್ ತೊಗೊತೀನಿ ಅಂದ್ರೂ ಓಕೆ, ನೀವು ಇಲ್ಲಿ ಕಂಪ್ಲೀಟ್ ಮಾಡ್ಬೋದು. ಸೇಫರ್ ಸೈಡ್ಗೆ ನಿಮಗೆ ಇಮೇಲ್ ಬರುತ್ತೆ ಕಂಪ್ನಿ ಕಡೆಯಿಂದ, ಓಕೆನಾ. ಸೊ ಆ ಇಮೇಲಲ್ಲಿ ಡೀಟೇಲಾಗಿ ಕೊಟ್ಟಿರ್ತಾರೆ, ನೀವು ಯಾವಾಗ ಕಂಪ್ಲೀಟ್ ಮಾಡ್ಬೋದು, ಏನೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಕೊಟ್ಟಿರ್ತಾರೆ. ಅಲ್ಲಿ ನೀವು ಒಂದ್ಸಲ ಬೇಕಾದರೆ ಚೆಕ್ಔಟ್ ಮಾಡ್ಕೊಳ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿರುತ್ತೆ. ಇನ್ನು ಹೇಗೆ ಡೀಟೇಲಾಗಿ ಅಪ್ಲೈನ ಮಾಡಬೇಕು, ಅಸೈನ್ಮೆಂಟ್ ಹೇಗೆ ಪಾಸ್ ಆಗಬೇಕಂತ ನಾನು ನಿಮಗೆಲ್ಲ ಹೇಳ್ಕೊಟ್ಟಿದ್ದೀನಿ. ಸೊ ಆ್ಯಸ್ ಇಟ್ ಈಸ್ ನೀವು ಮಾಡ್ಬೋದು, ಇಲ್ಲ ChatGPT ಕೂಡ ಯೂಸ್ ಮಾಡ್ಕೊಬೋದು. ಇದಾದಮೇಲೆ ನಿಮಗೆ ಇಮೇಲ್ ಕೂಡ ನಿಮ್ಗೆ ಇಮೇಲ್ನ ಮಾಡ್ತಾರೆ ಕಂಪ್ನಿ ಕಡೆಯಿಂದ, ಅಥವಾ ನೀವು ಟ್ರೈನಿಂಗ್ನ ಮುಗಿಸ್ತಿದ್ದಾಗೆ ಆನ್ ಬೋರ್ಡಿಂಗ್ ತೊಗೊಂಡು ನೀವು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಆದಷ್ಟು ನಿಮ್ಮ ಇಮೇಲ್ಗಳನ್ನ ಡೈಲಿ ಚೆಕ್ ಮಾಡ್ಕೊಳ್ತಾರೆ. ಅದಾದಮೇಲೆ ಯಾವುದೇ ಅನ್ನೋ ನಂಬರಿಂದ ಕಾಲ್ ಬಂದರೆ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ, ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ದಿನ ಇದೇ ರೀತಿಯಾದಂಥ ಈಸಿ ಜಾಬ್ ಅಪ್ಡೇಟ್ಸ್ ನಿಮಗೆ ಬೇಕಿದ್ರೆ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನಾನು ಇಲ್ಲಿ ಡೈಲಿ ನನ್ನ ಚಾನಲಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀನಿ. ನಾನು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದಾಗೆ ನೋಡಿ ನೀವು ಇಲ್ಲಿ ಅಪ್ಲೈನ ಮಾಡಿದರೆ ನಿಮಗೆ ಕೆಲಸ ಸಿಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನಿಮಗೆ ನೋಟಿಫಿಕೇಷನ್ಸ್ ಕೂಡ ಬರ್ತಾ ಇರುತ್ತೆ. ಇನ್ನು ನಾಳೆ ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.